ರಾಜಕಾರಣದ ಪವರ್ ಸೆಂಟರ್ ಆಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ. ರಾಜ್ಯ ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ಸರಣಿ ಸಭೆಯನ್ನ ಮಾಡ್ತಾ ಇರೋದು. ನಿನ್ನೆಯಿಂದಲೂ ಈ ಒಂದು ಮೀಟಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಈ ಮೀಟಿಂಗ್ ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊಳ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಡಿಕೆಶಿ ಜೊತೆಗೆ ವರಿಷ್ಠರು ಕೂತು ಮಾತಾಡ್ತಾರೆ. ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾವ ಖಾತೆ ಕೊಡಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಸಭೆ ನಡೆಸಲಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಅವರವರ ನಿಲುವುಗಳು ಏನಿದೆ ಅದನ್ನು ತಿಳಿಸ್ತಾರೆ. ಇಬ್ಬರ ಪಟ್ಟಿ ಶಾರ್ಟ್ ಲಿಸ್ಟ್ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು. ಇಬ್ರು ಒಂದೊಂದು ಪಟ್ಟಿ ಇಟ್ಕೊಂಡೇ ಹೋಗಿದ್ರು. ಅದರಲ್ಲಿ ಯಾರನ್ನು ಫೈನಲೈಸ್ ಮಾಡಬೇಕು, ಏನು ಎತ್ತ ಎಲ್ಲಾನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ ನಾಯಕರು. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಒಂದು ಕರ್ನಾಟಕ ರಾಜಕಾರಣ ಏನು ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಇನ್ನೊಬ್ರು ಮತ್ತೊಬ್ರು ಸುರ್ಜೇವಾಲಾ, ವೇಣುಗೋಪಾಲ್ ಹೇಳಿ ತಿಳ್ಕೋಬೇಕು ಅನ್ನೋದು ಏನೂ ಇಲ್ಲ. ಅವ್ರು ಇಲ್ಲಿಂದನೇ ಹೈಕಮಾಂಡಿಗೆ ಹೋದವರು. ಗ್ರಿಪ್ ಇದೆ ಆಮೇಲೆ ರಾಜಕಾರಣದ ಮೇಲೆ. ಈ ಬಣ ಬಡಿದಾಟ ಯಾರು ಹೆಂಗೆ ಏನು ಎಲ್ಲ ಪರ್ಸ್ನಲಿ ಅವ್ರಿಗೆ ಗೊತ್ತಿದೆ. ಒಂದು ಅವ್ರ ಪುತ್ರನೂ ಇಲ್ಲಿರೋದ್ರಿಂದ ಅಪ್ಡೇಟ್ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಚರ್ಚೆ ಮಾಡಿ ಆಯ್ಕೆ ಮಾಡಿ ರಾಹುಲ್ ಅವ್ರ ಅನುಮತಿ ಬೇಕಾಗತ್ತೆ, ಸಮ್ಮತಿ ಬೇಕಾಗತ್ತೆ. ನೋಡಿ ಹಿಂಗೆ ಫೈನಲೈಸ್ ಮಾಡಿದ್ದೀವಿ ನಾವು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಸೊ ರಾಹುಲ್ ಅವರು ಅದಕ್ಕೆ ಏನು ಹೇಳ್ತಾರೆ, ಯಾರನ್ನು ಓಕೆ ಅಂತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಅಂತಿಮ ಪಟ್ಟಿ ಹೊರಗೆ ಬರುತ್ತೆ, ಅದನ್ನು ಅನೌನ್ಸ್ ಮಾಡ್ತಾರೆ. ಸೊ ಈಗ ನಡೀತಾ ಇರುವಂಥ ಪ್ರಕ್ರಿಯೆ ಸಚಿವರ ಆಯ್ಕೆಯ ಪ್ರಕ್ರಿಯೆ. ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳಂತೂ ಇದ್ದೇ ಇರತ್ತೆ. ತೀರಾ ಕಗ್ಗಂಟಾಗ್ಬಿಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೂ ಅಸಮಾಧಾನ ಆಗಬಾರ್ದು, ಭಿನ್ನಾಭಿಪ್ರಾಯ ಮೂಡಬಾರ್ದು, ಅವಕಾಶ ಸರಿಯಾದವ್ರಿಗೆ ಸಿಗಬೇಕು, ಅವಕಾಶ ವಂಚಿತರ ಆಗಬಾರ್ದು ಯಾರು. ಇದಿಷ್ಟು ಸದ್ಯಕ್ಕೆ ಇವ್ರುಗಳ ತಲೆಯಲ್ಲಿರೋದು. ಆ ಕಾರಣಕ್ಕಾಗಿ ಯೋಚನೆ ಮಾಡಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ನೆನ್ನೆನೇ ಆಗಬೇಕಾಗಿತ್ತು ಇದೆಲ್ಲನೂ, ಬಟ್ ನೆನ್ನೆ ಆಗಲಿಲ್ಲ. ರಾಹುಲ್ ಗಾಂಧಿಯವರು ಬೇರೆ ಯಾವುದೋ ಕಾರ್ಯಕ್ರಮದಲ್ಲಿ ತೊಡಗಿದ್ರಿಂದ. ಹಾಗಾಗಿ ಇವತ್ತು ಬೆಳಗ್ಗೆನೇ ಬುಲಾವ್ ಬನ್ನಿ ಮೀಟಿಂಗಿಗೆ ಅಟೆಂಡ್ ಮಾಡಿ ಅಂತ. ಸೊ ಇವತ್ತು ಸಂಜೆ ಒಳಗಡೆನೇ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಿಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ಬರಲೇಬೇಕು, ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡೋದಿರೋದು. ಸೊ ಹಾಗಾಗಿ ಸಂಜೆ ಒಳಗೆ ಫೈನಲೈಸ್ ಮಾಡ್ತಾರೆ. ಇಡೀ ಸಚಿವ ಸಂಪುಟ ಫೈನಲ್ ಆಗೋದು ಡೌಟು. ಒಂದು 11 ಮಂದಿ 10ರಿಂದ 11 ಮಂದಿ ಹೆಸರನ್ನ ಫೈನಲೈಸ್ ಮಾಡ್ಬೋದು. ಕಾರಣ CM ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬಹುತೇಕವಾಗಿ ಹಿರಿಯರು ಯಾರ್ಯಾರಿದ್ರು, ಮತ್ತು ಈ ಹಿಂದೆಯಿಂದ ಕಾಂಗ್ರೆಸ್ನಲ್ಲಿ ಯಾರ್ಯಾರಿದ್ರು, ಮತ್ತು ಈ ಹಿಂದೆ ಸಚಿವ ಸಂಪುಟದಲ್ಲಿ ಯಾರಿದ್ರು ಅವ್ರುಗಳಿಗೆ ಅವಕಾಶ ಸಿಗ್ಬೋದಾದ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ. ಅಂದರೆ ಪರಮೇಶ್ವರ್ ಅವ್ರು ಆಗಿರಬಹುದು, ಈ ಕಡೆ ಕೃಷ್ಣ ಬೈರೇಗೌಡ ಅವ್ರು ಆಗಿರಬಹುದು. ಸೊ ಇಂಥವರಿಗೆ ಅವಕಾಶ ಸಿಗಬಹುದಾದ ಸಾಧ್ಯತೆಗಳಂತೂ ಇದೆ. ಅದನ್ನು ಹೊರತುಪಡಿಸಿಯೂ ಕೂಡ ಒಂಚೂರು ಲೆಕ್ಕಾಚಾರಗಳು ಮಾಡೋದಿರತ್ತೆ, ಹೇಗೆ ಏನು ಎತ್ತ ಅಂತ. ಮೊದಲ ಸಚಿವ ಲಿಸ್ಟ್ನಲ್ಲಿ ಯತೀಂದ್ರ ಅವ್ರ ಹೆಸರು ಬಂದರೂ ಬರಬಹುದು. सर क्या बोलेंगे? ओके सर, बाय.